ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಈಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಸ್ನೇಹಿತರೆ, ಡಿಸೆಂಬರ್ 22ರ ನಂತರ ಅಂದರೆ ಇವತ್ತು 22, ಇವತ್ತಿನಿಂದ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ಸಾಮಾನ್ಯವಾಗಿರುವುದಿಲ್ಲ. ಇದು ಅನೇಕರಿಗೆ ನಂಬಲಾಗದಂತಹ ಬದಲಾವಣೆಗಳನ್ನು ತರಲಿದೆ. ಮಕರ ರಾಶಿಯವರು ಇದುವರೆಗೂ ಅನುಭವಿಸಿದ ಕಷ್ಟ, ನೋವು, ಒಂಟಿತನ ಎಲ್ಲವೂ ನಿಧಾನವಾಗಿ ಹಿಂದೆ ಸರಿಯುವ ಸಮಯ ಇದಾಗಿದೆ. ಈ ಸಮಯದಲ್ಲಿ ನೀವು ಬದುಕಿಗೆ ಒಬ್ಬ ವಿಚಿತ್ರ ಅಂದರೆ ಮಹತ್ವದ ವ್ಯಕ್ತಿಯ ಆಗಮನ ಕೂಡ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇದು ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಆ ವ್ಯಕ್ತಿ ಫ್ರೆಂಡ್ ಆಗಿರಬಹುದು, ಅಥವಾ ನಿಮಗೆ ಮಾರ್ಗದರ್ಶಿ ಆಗಿರಬಹುದು, ಅಥವಾ ನಿಮ್ಮ ಜೀವನದ ಭಾಗವಾಗುವ ಸಂಗಾತಿ ಕೂಡ ಆಗಿರಬಹುದು. ಯಾವ ರೂಪದಲ್ಲೇ ಬಂದರೂ ಅವರು ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕಾಣುತ್ತಿದ್ದ ಅಡೆತಡೆಗಳು ಕರಗಿ ಹೋಗಿ ಹೊಸ ಅವಕಾಶಗಳು ಬಾಗಿಲು ತೆರೆದುಕೊಳ್ಳುತ್ತೆ. ಮಕರ ರಾಶಿಯವರು ಶ್ರಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವವರು, ಅದೃಶ್ಯದ ಮೇಲೆ ಕಡಿಮೆ ನಂಬಿಕೆ ಇಡುವವರು. ಆದರೆ ಈ ಬಾರಿ ನಿಮ್ಮ ಶ್ರಮದ ಜೊತೆಗೆ ಅದೃಷ್ಟವು ಕೈಜೋಡಿಸಲಿದೆ. ಶನಿ ಮಹಾತ್ಮನ ಪ್ರಭಾವದಲ್ಲಿರುವ ಈ ರಾಶಿಯವರು ಜೀವನದಲ್ಲಿ ಸುಲಭವಾಗಿ ಏನನ್ನೂ ಪಡೆಯುವುದಿಲ್ಲ. ಪ್ರತಿಯೊಂದಕ್ಕೂ ಹೋರಾಟವನ್ನು ಮಾಡಲೇಬೇಕು. ಈ ನಿಯಮದಂತೆ ಇವರು ಬದುಕ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಫಲ ಸಿಗದೆ ಮಾನಸಿಕವಾಗಿ ಕುಗ್ಗಿದ್ದೀರಿ. ಸ್ನೇಹಿತರೆ, ನಂಬಿದವರಿಂದ ಸಹಕಾರ ಇಲ್ಲ, ಕೆಲಸಕ್ಕೆ ಗೌರವ ಇಲ್ಲ, ಒಂಟಿತನ ನಿಮ್ಮನ್ನು ಕಾಡಿತ್ತು. ಆದರೆ ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತೆ. ಈ ಥರನೇ ಈಗ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹರಿದು ಬಂದಿದೆ. ಡಿಸೆಂಬರ್ 12ರ ನಂತರ ಗ್ರಹಗತಿಯ ಒಂದು ಬದಲಾವಣೆ ನಿಮ್ಮ ಪಾಲಿಗೆ ಅದೃಷ್ಟದ ತಿರುವಾಗಿದೆ. ಈ ಬದಲಾವಣೆ ಯಾವುದೇ ಶಬ್ದವಿಲ್ಲದೆ ನಿಧಾನವಾಗಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡಿರುವುದರಿಂದ ಇದನ್ನು ರಹಸ್ಯ ಪವಾಡ ಅಂತ ಕರೆಯಲಾಗುತ್ತೆ. ನೀವು ಬಿತ್ತಿದ ಬೀಜಗಳು ಇಷ್ಟು ದಿನ ಮಣ್ಣಿನೊಳಗೆ ಮೌನವಾಗಿದ್ದವು. ಈಗ ಅವು ಮೊಳಕೆ ಹೊಡೆದು ಫಲವನ್ನು ನೀಡುವ ಸಮಯ ಬಂದಿದೆ. ನಿಮ್ಮ ದಾರಿಯಲ್ಲಿ ನಿಂತಿದ್ದ ದೊಡ್ಡ ದೊಡ್ಡ ಸಮಸ್ಯೆಗಳು ಕರಗಿ ಹೋಗ್ತಾ ಇವೆ. ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಬೇಕಾಗಿದ್ದ ಶಾಂತಿ ಮತ್ತು ಸ್ಥಿರತೆ ಈ ಸಮಯದಲ್ಲಿ ಲಭಿಸ್ತಾ ಇದೆ. ಹೊರಗಡೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಕೂಡ ಒಳಗಡೆ ಅನೇಕ ನೋವುಗಳನ್ನು ನುಂಗಿಕೊಂಡು ಬದುಕಿದ್ದ ನಿಮ್ಮ ಮನಸ್ಸಿನ ಭಾರ ಇಳಿಯತೊಡಗಿದೆ. ಸಮಾಜ ಮತ್ತು ಕೆಲಸದ ಜಾಗದಲ್ಲಿ ಇದುವರೆಗೂ ನಿಮಗೆ ಇದ್ದ ಅಡೆತಡೆಗಳು ಒಂದೊಂದಾಗಿ ದೂರ ಆಗ್ತಾ ಇವೆ. ಇಷ್ಟು ದಿನ ನಿಮ್ಮನ್ನು ಕೇವಲ ಕೆಲಸಗಾರನಂತೆ ನೋಡ್ತಾ ಇದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಗೌರವವನ್ನು ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಬದುಕಿನ ಹಂತ ಏನಿದೆ, ಇದು ಒಂದು ಹೊಸ ಅಧ್ಯಾಯದ ಆರಂಭವಾಗ್ತಾ ಇದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದ ಸ್ವಭಾವದವರು. ಇವರಿಗೆ ಫ್ರೆಂಡ್ಸ್ ಹೇಳೋದಾದರೆ ತುಂಬ ಕಡಿಮೆ, ಆದರೆ ಇರುವವರೇ ನಿಜವಾದ ಫ್ರೆಂಡ್ಸ್ ಆಗಿರ್ತಾರೆ. ಇಂತಹ ನಿಮ್ಮ ಜೀವನದಲ್ಲಿ ಡಿಸೆಂಬರ್ 22ರ ನಂತರ ನಡೆಯುವ ದೊಡ್ಡ ಬದಲಾವಣೆ ಅಂದರೆ ಹೊಸ ವ್ಯಕ್ತಿಯ ಪ್ರವೇಶ. ಈ ವ್ಯಕ್ತಿ ನಿಮ್ಮ ಜೀವನದ ಒಂಟಿತನವನ್ನು ದೂರ ಮಾಡ್ತಾರೆ. ನೀವು ಯಾರಿಗೂ ಹೇಳದ ನೋವುಗಳನ್ನು ಅವರು ನಿಮ್ಮ ಕಣ್ಣಲ್ಲೇ ಓದಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಾನಿದ್ದೇನೆ ಎಂಬ ಧೈರ್ಯವನ್ನು ನಿಮ್ಮೊಳಗೆ ತುಂಬುತ್ತಾರೆ. ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ದಿಕ್ಕು ನೀಡುವ ಶಕ್ತಿ ಅವರಲ್ಲಿ ಇರುತ್ತೆ. ಅವರು ನೀಡುವ ಒಂದು ಸಲಹೆಗಳು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಅದ್ಭುತ ಫಲವನ್ನು ನೀಡುತ್ತೆ. ಸ್ನೇಹಿತರೆ, ಈ ವ್ಯಕ್ತಿ ಹಳೆಯ ಪರಿಚಯದವರಾಗಿರಬಹುದು, ಅಥವಾ ನಿಮಗೆ ಗೊತ್ತಿದ್ದವರು ಮತ್ತೆ ಮರಳಿ ಬಂದಿರಬಹುದು, ಅಥವಾ ಸಂಪೂರ್ಣ ಅಪರಿಚಿತರಾಗಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡಬಹುದು. ಆದರೆ ಅವರು ಒಂದು ತಂದ ಬದಲಾವಣೆ ಏನಿದೆ ಅದು ಮಾತ್ರ ಶಾಶ್ವತವಾಗಿ ಇರುತ್ತೆ. ಅವರ ಒಡನಾಟದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾನು ಒಂಟಿಯಲ್ಲ ಎಂಬ ಭಾವನೆ ನಿಮ್ಮೊಳಗೆ ಹೊಸ ಶಕ್ತಿಯನ್ನು ಹುಟ್ಟಿಸುತ್ತೆ. ನೀವು ಸದಾ ಗಂಭೀರವಾಗಿದ್ದ ಬದುಕಿನಲ್ಲಿ ನಗು ಮತ್ತು ಸಂತೋಷ ಮತ್ತೆ ಮರಳಿ ಬರುತ್ತೆ. ಕೆಲಸವೇ ಜೀವನ ಅಂತ ಬದುಕುತ್ತಿದ್ದ ನೀವು ಎಷ್ಟು ದಿನ ವಿಶ್ರಾಂತಿ ಅಂದ್ರೇನೋ ಎಂಬುದನ್ನು ಕೂಡ ನೀವು ಮರೆತು ಬಿಟ್ಟಿದ್ರಿ. ಕಳೆದ ಒಂದು ಸಮಯದಿಂದ ನಿಮ್ಮ ವೃತ್ತಿ ಬದುಕಿನಲ್ಲಿ ನಿರೀಕ್ಷಿತ ಏಳಿಗೆ ಕಾಣಿಸಿರಲಿಲ್ಲ. ನಿಮ್ಮ ಶ್ರಮದ ಫಲವನ್ನು ಇತರರು ಅನುಭವಿಸುತ್ತಾ ಇದ್ರು. ಅರ್ಹತೆ ಇದ್ದರೂ ಕೂಡ ಸ್ಥಾನ ಮನಸ್ಸಿಗೆ ಮತ್ತು ಕುಗ್ಗಿತ್ತು.
ಆದರೆ ಡಿಸೆಂಬರ್ 22ರ ನಂತರ ಈ ಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಶನಿ ನೀಡಿದ ಪರೀಕ್ಷೆಗಳು ಮುಗಿದು ಫಲ ನೀಡುವ ಸಮಯ ಬರ್ತಾ ಇದೆ. ಕೆಲಸದ ಜಾಗದಲ್ಲಿ ಗೌರವ ಸ್ಥಾನವನ್ನು ಪಡೆಯುವ ಯೋಗ ಇದೆ. ಹೊಸ ಜವಾಬ್ದಾರಿಗಳು, ಅಧಿಕಾರಿಗಳು ಮತ್ತು ಮಾನ್ಯತೆ ನಿಮಗೆ ಬರುತ್ತೆ. ಸರ್ಕಾರಿ ಅಥವಾ ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿ ಮತ್ತು ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ. ಅದು ನಿಮ್ಮ ಒಳಿತಿಗಾಗಿಯೇ ಇರುತ್ತೆ. ಸ್ವಂತ ವ್ಯಾಪಾರ ಅಥವಾ ಉದ್ಯಮ ಮಾಡುವವರಿಗೆ ವಿಸ್ತರಣೆಯ ಸಮಯ. ಇದು ಸಣ್ಣದಾಗಿ ಆರಂಭಿಸಿದ ಕೆಲಸ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಹೊಸ ತಂತ್ರಜ್ಞಾನದ ಹೊಸ ಯೋಜನೆಗಳನ್ನು ಅಳವಡಿಸಿಕೊಳ್ಳಲು ಆ ಹೊಸ ವ್ಯಕ್ತಿ ನಿಮಗೆ ಪ್ರೇರಣೆಯನ್ನು ನೀಡಬಹುದು. ಸ್ನೇಹಿತರೆ, ನಿಮ್ಮ ಶಿಸ್ತು ಮತ್ತು ಬದ್ಧತೆಯನ್ನು ನೋಡಿ ಗ್ರಾಹಕರು ಮತ್ತು ಹುಡುಕಿದಾರರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಇದುವರೆಗೂ ನಿಮ್ಮ ವಿರುದ್ಧ ನಡೆದ ಪಿತೂರಿಗಳು ವಿಫಲವಾಗುತ್ತೆ. ಶತ್ರುಗಳೇ ಮೌನವಾಗ್ತಾರೆ. ವೃತ್ತಿ ಬದುಕಿನಲ್ಲಿ ಸಿಗುವ ಈ ಬದ್ಧತೆ ನಿಮಗೆ ಅಪಾರ ತೃಪ್ತಿಯನ್ನು ನೀಡುತ್ತೆ. ಆರ್ಥಿಕವಾಗಿ ನೀವು ಭವಿಷ್ಯದ ಬಗ್ಗೆ ಸದಾ ಎಚ್ಚರಿಕೆಯಿಂದಿರುವವರು. ಅನಾವಶ್ಯಕ ಖರ್ಚು ನಿಮಗೆ ಇಷ್ಟ ಆಗೋದಿಲ್ಲ. ಆದರೂ ಇತ್ತೀಚಿನ ದಿನಗಳಲ್ಲಿ ಸಾಲ ಅಥವಾ ಇದು ಅನಿವಾರ್ಯ ಒಂದು ಖರ್ಚು ಏನಿದೆ ನಿಮ್ಮ ನಿದ್ದೆಯನ್ನು ಕೆಡಿಸಿತ್ತು. ದುಡಿದ ಹಣ ಕೈಯಲ್ಲಿ ಉಳಿತಾ ಇರಲಿಲ್ಲ. ಆದರೆ ಡಿಸೆಂಬರ್ 22ರ ನಂತರ ನಿಮ್ಮ ಹಣಕಾಸು ಸ್ಥಿತಿ ಬಲವಾಗುತ್ತೆ. ಕಳೆದು ಹೋದ ಹಣ ನಿಮಗೆ ಮರಳಿ ಬರುವ ಸೂಚನೆ ಕೂಡ ಇದೆ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಆ ಹೊಸ ಒಂದು ವ್ಯಕ್ತಿ ಏನಿದ್ದಾರೆ ಅವರು ಹಣಕಾಸು ವಿಷಯದಲ್ಲಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ. ಭೂಮಿ, ಮನೆ ಅಥವಾ ಆಸ್ತಿ ಸಂಬಂಧಿತ ಕನಸುಗಳು ನನಸಾಗುವ ಸಾಧ್ಯತೆ ಇದೆ. ಹಳೆಯ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಸುತ್ತೆ. ಇನ್ನು ಸಾಲದಿಂದ ಹೊರಬರುವ ಮಾರ್ಗಗಳು ಕಾಣಿಸಿಕೊಳ್ಳುತ್ತೆ. ಸ್ನೇಹಿತರೆ, ಹಣಕಾಸಿನ ನೆಮ್ಮದಿ ನಿಮ್ಮ ಕುಟುಂಬ ಜೀವನಕ್ಕೂ ಶಾಂತಿಯನ್ನು ತರುತ್ತೆ. ಕುಟುಂಬದ ಹೊಣೆ ಹೊತ್ತ ನೀವು ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿದ್ದೀರಿ. ನಿಮ್ಮ ಮೌನವನ್ನು ಮನೆಯವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. ಆದರೆ ಡಿಸೆಂಬರ್ 22ರ ನಂತರ ಮನೆಯ ವಾತಾವರಣವೇ ಬದಲಾಗುತ್ತೆ. ನಿಮ್ಮ ಮನಸ್ಸು ತೆರೆಯುತ್ತೆ. ಭಾವನೆಗಳನ್ನು ಹಂಚಿಕೊಳ್ಳಲು ಆರಂಭ ಮಾಡುತ್ತೀರಾ. ದಾಂಪತ್ಯದಲ್ಲಿ ಇದ್ದ ಅಂತರ ಕಡಿಮೆಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಈ ಎಲ್ಲದರಲ್ಲೂ ಕೂಡ ಆ ಹೊಸ ವ್ಯಕ್ತಿಯ ಪಾತ್ರ ಪ್ರಮುಖವಾಗಿರುತ್ತೆ. ತಂದೆ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಆರೋಗ್ಯದ ವಿಷಯದಲ್ಲಿ ಇಷ್ಟು ದಿನ ನಿರ್ಲಕ್ಷ್ಯ ಮಾಡಿದ್ದೀರಿ. ಕೆಲಸದ ಒತ್ತಡದಿಂದ ದೈಹಿಕ ನೋವುಗಳು ಕಾಡ್ತಾ ಇದ್ವು. ಆದರೆ ಈಗ ಚೇತರಿಕೆ ಕಂಡು ಬರ್ತಾ ಇದೆ. ಯೋಗ, ವಾಕಿಂಗ್ ಅಥವಾ ಶಿಸ್ತಿನ ಜೀವನ ಶೈಲಿಯಿಂದ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಕಾಣಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನೀವು ಪ್ರಚಾರಕ್ಕೆ ಆಸೆ ಪಡುವವರಲ್ಲ. ಆದರೆ ಈಗ ಸಮಾಜವೇ ನಿಮ್ಮನ್ನು ಗುರುತಿಸಿ ಗೌರವಿಸುತ್ತೆ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಫಲ ಸಿಗುತ್ತೆ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ದೃಷ್ಟಿಕೋನವು ಬದಲಾಗುತ್ತೆ. ಶ್ರಮದ ಜೊತೆಗೆ ದೈವಿಕ ಶಕ್ತಿಯ ಮಹತ್ವ ನಿಮಗೆ ಅರಿವಾಗುತ್ತೆ. ಆಧ್ಯಾತ್ಮಿಕತೆ ಕಡೆಗೆ ನಿಮ್ಮ ಮನಸ್ಸು ತಿರುಗುತ್ತೆ. ಧ್ಯಾನ, ದಾನ, ಧರ್ಮ, ಪುಣ್ಯ ಕ್ಷೇತ್ರ ದರ್ಶನಗಳ ಯೋಗ ಬರುತ್ತೆ. ನಿಮ್ಮ ಒಳಗಿನ ಧ್ವನಿ ಚುರುಕಾಗುತ್ತೆ. ಯಾರಿಂದ ಅಪಾಯವಿದೆ ಎಂಬುದು ಮೊದಲೇ ಅರ್ಥವಾಗುವ ಶಕ್ತಿ ಬರುತ್ತೆ. ಇದು ದೈವ ನೀಡುವ ರಕ್ಷಣೆಯಾಗಿದೆ. ಡಿಸೆಂಬರ್ 22ರ ಏನಿದೆ ಅದು ನಿಮ್ಮ ಪಾಲಿಗೆ ಕೇವಲ ಒಂದು ದಿನ ಅಲ್ಲ, ಅದು ಹೊಸ ಯುಗದ ಆರಂಭ. ಇಷ್ಟು ದಿನ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದ ನೀವು ಈಗ ಹೂವಿನ ಹಾದಿಯಲ್ಲಿ ನಡೆಯುವ ಟೈಮ್ ಬಂದಿದೆ. ಈ ರಹಸ್ಯ ಪವಾಡ ಮತ್ತು ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಮುಂದಿನ ಹಲವು ವರ್ಷಗಳ ಬದುಕಿಗೆ ಬಲವಾದ ನೆಲೆಯನ್ನು ಹಾಕುತ್ತೆ. ಹಳೆಯ ನೋವುಗಳನ್ನು ಬಿಟ್ಟು ಹೊಸ ಅವಕಾಶಗಳನ್ನು ಸ್ವೀಕರಿಸಿದರೆ ಈ ಅದೃಷ್ಟ ನಿಮ್ಮ ಜೊತೆಯೇ ಇರುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಫಸ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಸ್ನೇಹಿತರೆ, ನೀವು ಕೇಳ್ಬೋದು ಆ ಹೊಸ ವ್ಯಕ್ತಿ ಆಗಮನ ಅಂತ ಹೇಳ್ತಿದ್ದೀರಾ, ಯಾರಿರ್ಬೋದು ಅಂತ. ಆದರೆ ಅವರು ನಿಮಗೆ ಪರಿಚಯದವರಾಗಿರ್ಬೋದು ಅಥವಾ ಅಪರಿಚಯದವರು ಆಗಿರ್ಬೋದು ಅಥವಾ ನಿಮ್ಮ ಜೀವನ ಸಂಗಾತಿನೇ ಆಗಿರ್ಬೋದು. ನಿಮ್ಮ ಆಯ್ಕೆ ಯಾವಾಗಲೂ ಕರೆಕ್ಟಾಗಿದ್ದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನದಲ್ಲಿ ಬರುವ ಆ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಪಟ್ಟಿದ್ದೀರಾ ಅದಕ್ಕೆಲ್ಲ ಸೊಲ್ಯೂಷನ್ ಕೂಡ ಅವರೇ ಕೊಡ್ತಾರೆ. ಒಂದು ದಾರಿ ಕೂಡ ತೋರಿಸ್ತಾರೆ. ಸ್ನೇಹಿತರೆ, ಇನ್ನು ಮುಂದೆ ನಿಮಗೆ ಶನಿ ಕೂಡ ಕೈ ಹಿಡಿತಾರೆ. ಶನಿ ಕೂಡ ನಿಮ್ಮ ಅಂದರೆ ಸಾಡೆ ಸಾತಿಯಿಂದ ಮುಕ್ತಿ ಕೂಡ ಹೊಂದಿದ್ದೀರಾ. ಈಗ ಶನಿಯ ಆಶೀರ್ವಾದ ಕೂಡ ಈ ಮಕರ ರಾಶಿಯವರಿಗೆ ಖಂಡಿತ ಇರುತ್ತೆ. ಈ ಡಿಸೆಂಬರ್ 22ರ ನಂತರ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತಾನೆ ಹೇಳ್ಬೋದು. ಖಂಡಿತ ಮಕರ ರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಜನವರಿ ಅಂತೂ ತುಂಬ ಚೆನ್ನಾಗಿದೆ. 2026 ಅಂತೂ ತುಂಬಾ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಆರೋಗ್ಯ ಅಭಿವೃದ್ಧಿ
ಮತ್ತು ವ್ಯಾಪಾರ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಹೊಂದ್ತೀರಾ. ಯಾರು ಅವಿವಾಹಿತರಿದ್ದೀರೋ ಅವ್ರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ, ಮದುವೆ ಯೋಗ ಕೂಡ ಕೂಡಿ ಬರುತ್ತೆ ಸ್ನೇಹಿತರೆ. ಮತ್ತು ದಾಂಪತ್ಯದಲ್ಲಿ ಕಲಹಗಳು ಇದ್ದರೆ ಆ ಕಲಹಗಳು ಪರಿಹಾರ ಆಗಿ 2026ರಿಂದ ಒಳ್ಳೆಯ ಜೀವನ ನಡೆಸುತ್ತೀರಾ. ಗಂಡ ಹೆಂಡತಿಯರ ನಡುವೆ ಒಳ್ಳೆ ಬಾಂಧವ್ಯ ಮೂಡುತ್ತದೆ ಸ್ನೇಹಿತರೆ. ಹಾಗಾಗಿ 2026 ಹೊಸ ವರ್ಷ ಶುಭವಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಖಂಡಿತ ಮಕರ ರಾಶಿಯವರಿಗೆ ಒಳ್ಳೆಯದಾಗೇ ಆಗುತ್ತೆ. ನೀವಿಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಸ್ನೇಹಿತರೆ. ಖಂಡಿತ ನೀವು ಯಾವುದೇ ಕಾರಣಕ್ಕೂ ಶನಿವಾರ ಶನಿ ಟೆಂಪಲ್ಗೆ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ. ಯಾಕಂದರೆ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ ಆಗಿರೋದ್ರಿಂದ ಶನಿಯನ್ನು ನೀವು ಲೈಫಲ್ಲಿ ಯಾವತ್ತೂ ಮರೆಯೋ ಹಾಗಿಲ್ಲ. ಶನಿ ಮಹಾತ್ಮನನ್ನು ನೀವು ಪ್ರತಿದಿನ ಜಪ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಶನಿ ಮಹಾತ್ಮ ಸ್ವಾಮಿಯನ್ನು ಜಪ ಮಾಡಿ ಪ್ರತಿ ಶನಿವಾರ ಶನಿ ಟೆಂಪಲ್ ಅಥವಾ ಆಂಜನೇಯ ಟೆಂಪಲ್ಗೆ ಹೋಗಿ ಶನಿ ಎಳ್ಳೆಣ್ಣೆ ಮತ್ತು ಎಳ್ಬತ್ತಿಯನ್ನು ಹಚ್ಚಿ ಅಥವಾ ತುಳಸಿ ಹಾರವನ್ನು ಕೊಡಿ, ದೇವರಿಗೆ ಸಮರ್ಪಣೆ ಮಾಡಿ ತುಳಸಿ ಹಾರವನ್ನು. ಮತ್ತು ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಶನಿ ಪ್ಲಸ್ ಈಶ್ವರ ಅಂದರೆ ಶನೀಶ್ವರ ಇಬ್ಬರು ಸೇರಿರ್ತಾರೆ ಅಲ್ಲಿ. ಶನಿ ಮಹಾತ್ಮ ಸ್ವಾಮಿ ಮತ್ತು ಈಶ್ವರ ಎರಡೂ ಇರುತ್ತೆ. ಹಾಗಾಗಿ ಶನೀಶ್ವರ ಅಂತ ನಾವು ಹೇಳ್ತೀವಲ್ವಾ, ನೀವು ಸೋಮವಾರ ಕೂಡ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನಿಂದ ಅಭಿಷೇಕ, ಸಾಧ್ಯವಾದರೆ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿಸಿ ಮತ್ತು ಬಿಲ್ಪತ್ರೆ ಎಲೆಯಿಂದ ಅಭಿಷೇಕವನ್ನು ಮಾಡಿಸಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮದೇ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಿದ್ರೂ ಕರಗಿ ಹೋಗುತ್ತೆ ಅಂತ ಹೇಳ್ಬೋದು. ತುಂಬ ಜನ ನೊಂದಿದ್ದೀರಾ ಮಕರ ರಾಶಿಯವರು, ತುಂಬ ನೋವುಗಳನ್ನು ಪಟ್ಟಿದ್ದೀರಾ. ಶನಿ ನಿಮ್ಮ ಹೆಗ್ಲೇರಿದ ನಂತರ ಅಂದರೆ ಸಾಡೆ ಸಾತಿ ಬಂದ ನಂತರ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹ ಆಗಿರ್ಬೋದು, ಪ್ರತಿಯೊಂದು ನೋವನ್ನು ತಿಂದಿದ್ದೀರಾ. ಎಷ್ಟೋ ರಾತ್ರಿ ನಿದ್ದೆ ಕೂಡ ಬಂದಿರಲ್ಲ, ತುಂಬ ಸಮಸ್ಯೆಗಳನ್ನು ಎದುರಿಸಿರ್ತೀರಾ. ಅದಕ್ಕೆಲ್ಲ ಇವಾಗ ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು. ನಿಮ್ಮ ಆರೋಗ್ಯದಲ್ಲೂ ಚೇತರಿಕೆಯನ್ನು ಖಂಡಿತ ಕಾಣ್ತೀರಾ ಸ್ನೇಹಿತರೆ. ಓಕೆ, ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮಕರ ರಾಶಿಯವರಿಗೆಲ್ಲರಿಗೂ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ. ಅಂದರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡಿ, ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿವರವಾಗಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊ